ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫ್ರೆಂಡ್ಸ್, ಇವತ್ತು ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲ ನಾವು ದೀಪಾವಳಿ ಹಬ್ಬಕ್ಕೆ ಯಾವ ರೀತಿ ರೆಸಿಪಿ ಮಾಡ್ತೀವಿ, ಏನೆಲ್ಲ ಮಾಡ್ತೀವಿ ಅಂತ ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿ, ತುಂಬಾನೇ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಬನ್ನಿ, ಹಾಗಿದ್ರೆ ದಳ ಮಾಡ್ತೀನಿ. ಮೊದಲಿಗೆ ನಾನು ಕಡಲೆಬೇಳೆಯನ್ನ ಕುಕ್ ಮಾಡೋಕೆ ಇಡ್ತೀನಿ. ಯಾಕಂದ್ರೆ ಇವತ್ತು ಕಡುಬು ಮಾಡ್ತಾ ಇದ್ದೀನಿ, ಹಾಗೆ ಅದ್ರ ಜೊತೆಗೆ ಹೋಳಿಗೆ ಕೂಡ ಮಾಡ್ತಾ ಇದ್ದೀನಿ. ಸೊ ಏನೆಲ್ಲ ಮಾಡ್ತೀನಲ್ಲ ಪ್ರತಿಯೊಂದು ಡೀಟೇಲ್ ಆಗಿ ನಾನು ತೋರಿಸ್ಕೊಡ್ತೀನಿ. ನಾನಿಲ್ಲಿ ರಾತ್ರಿಯೇ 1 ಕಪ್ ಆಗೋಷ್ಟು ಕಡಲೆಬೇಳೆಯನ್ನು ನೆನೆಯಿಟ್ಟಿದ್ದೆ. ಒಂದು ಮೆಜರ್ಮೆಂಟನ್ನಾಗಿ ಮಾಡ್ಕೊಳ್ಳಿ. 1 ಕಪ್ಲಿಂದ ನಾನು ಈ ಕಪ್ಲಿಂದನೇ ಕಡಲೆಬೇಳೆಯನ್ನು ನೆನೆಯಿಟ್ಟಿದ್ದೆ. ಈಗ ನಾನು ಈ ಕಪ್ಲಿಂದನೇ 3 ಕಪ್ ಆಗೋಷ್ಟು ನೀರನ್ನು ಹಾಕಿ ವಿಸಿಲನ್ನು ಕೂಗಿಸ್ಕೊತಾ ಇದ್ದೀನಿ. 2 ವಿಸಿಲ್ ಕೂಗಿಸಿದ್ರೆ ಸಾಕು. ನಂತರ ಇಲ್ಲಿ ನಾನು ಗೋಧಿ ಹಿಟ್ಟನ್ನು ತಗೋತಾ ಇದ್ದೀನಿ. ನೀವು ಗೋಧಿ ಹಿಟ್ಟಿನ ಬದಲು ಮೈದಾ ಹಿಟ್ಟನ್ನು ಕೂಡ ತಗೋಬೋದು. ಗೋಧಿ ಹಿಟ್ಟಲ್ಲಿ ಕೂಡ ಹೋಳಿಗೆ ಮತ್ತು ಕಡುಬು ತುಂಬಾ ಚೆನ್ನಾಗಾಗುತ್ತೆ. ಹಾಗಾಗಿ ನಾನು ಗೋಧಿ ಹಿಟ್ಟನ್ನೇ ಯೂಸ್ ಮಾಡ್ತೀನಿ. ನಾನಿಲ್ಲಿ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಇಲ್ಲಿ ತಗೋತಾ ಇದ್ದೀನಿ. 1 ಕಪ್ ಕಡಲೆಬೇಳೆಗೆ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟಿಲ್ಲಿ ಬೇಕಾಗುತ್ತೆ. ಫ್ರೆಂಡ್ಸ್, ನೀವು ಯಾವ ಕಪ್ಲಿಂದ ಮೆಜರ್ಮೆಂಟ್ ಮಾಡಿಕೊಂಡು ಕಡಲೆಬೇಳೆ ತಗೋತಿರಲ್ಲ, ಅದೇ ಕಪ್ಲಿಂದ ನೀರು ಮತ್ತು ಹಿಟ್ಟನ್ನು ಸೇರಿಸ್ಕೊಳ್ಳಿ. 1 ಮುಷ್ಟಿ ಆಗುವಷ್ಟು ಬಾಂಬೆ ರವೆಯನ್ನು ಸೇರಿಸ್ತಾ ಇದ್ದೀನಿ. ಸಣ್ಣ ರವೆ ಅಂತ ಕೂಡ ಕರಿತೀವಲ್ಲ, ಉಪ್ಪಿಟ್ಟು ರವೆ, ಅದನ್ನು. ಈಗ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾವು ಗೋಧಿ ಹಿಟ್ಟನ್ನು ತುಂಬ ಚೆನ್ನಾಗಿ ಗಟ್ಟಿಯಾಗಿ ನಾದ್ಕೋಬೇಕು. ಸ್ವಲ್ಪನೇ ಈಗ ನಾನಿಲ್ಲಿ ಎಣ್ಣೆಯನ್ನು ಹಚ್ಕೊಂಡು ಈ ರೀತಿ ನಾದ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನ ನಾವು ಹಿಟ್ಟು ಗಟ್ಟಿಯಾಗಿ ನಾದ್ಕೋಬೇಕು. ಮೈದಾ ಹಿಟ್ಲಿಗಿಂತ ಗೋಧಿ ಹಿಟ್ಟು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಹಾಗಾಗಿ ನಾನು ಇದರಲ್ಲಿ ಹೋಳಿಗೆ ಕೂಡ ಮಾಡ್ತೀನಿ, ಹಾಗೆ ಕಡುಬು ಕೂಡ ಮಾಡ್ತೀನಿ. ಸ್ವಲ್ಪ ನಾವು ರವೆ ಹಾಕೋದ್ರಿಂದ ತುಂಬಾನೇ ಜಿಗಿಯಾಗಿ ಆಗುತ್ತೆ, ಹಾಗೆ ಸಾಫ್ಟ್ ಆಗಿ ಕೂಡ ಆಗುತ್ತೆ. ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಕ್ರಿಸ್ಪಿ ಆಗುತ್ತೆ, ಸೊ ನಾವು ಹೋಳಿಗೆ ಮಾಡಿದಾಗ ಸಾಫ್ಟ್ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪನೇ ಬಾಂಬೆ ರವೆಯನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪ ಹೊತ್ತಿನ ಎಣ್ಣೆ ಹಚ್ಬಿಟ್ಟು ನೆನೆಯೋಕೆ ಇಡೋಣ. ಒಂದು 10 ನಿಮಿಷ, ಅಂದ್ರೆ ಪಲ್ಯ ಮತ್ತೆ ಸಾಂಬಾರು ಮಾಡುವಾಗ ಇದು ನೆನೆಯುತ್ತೆ. ಫ್ರೆಂಡ್ಸ್, ಇಲ್ಲಿ ಕಡಲೆಬೇಳೆ ಕೂಡ ಕುಕ್ ಆಗಿದೆ. 2 ವಿಸಿಲ್ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ನಮ್ಮದು ಬೇಳೆ ಇಲ್ಲಿ ಸಾಫ್ಟ್ ಆಗಿದೆ ಅಂದ್ಬಿಟ್ಟು. ಈಗ ಇದರಲ್ಲಿ ಇರುವಂಥ ನೀರೆಲ್ಲ ಸಪ್ರೇಟನ್ನಾಗಿ ಮಾಡ್ಕೋಬೇಕು. ಈ ನೀರಿಂದ ನಾನು ಕಟ್ಟಿನ ಸಾಂಬಾರನ್ನು ಮಾಡ್ಕೋತೀನಿ. ಸೊ ಒಬ್ಬಟ್ಟಿನ ಸಾರು ಅಂತ ಕೂಡ ನಾವು ಹೇಳ್ತೀವಿ ನೋಡಿ, ಆ ಸಾಂಬಾರು. ನಂತರ ಪೂರ್ತಿ ನೀರು ಸಪ್ರೇಟ್ ಆಗುವವರೆಗೂ ಈ ರೀತಿ ಜರಡಿಯಲ್ಲಿ ಇಟ್ಬಿಟ್ಟು 1 ಮುಷ್ಟಿ ಆಗೋಷ್ಟು ಮಾತ್ರ ನಾನಿಲ್ಲಿ ಸಾಂಬಾರಿಗೆ ಬೇಳೆಯನ್ನು ಸೇರಿಸ್ಕೊತಾ ಇದ್ದೀನಿ. ಮಿಕ್ಕಿದ ಬೇಳೆಯಲ್ಲೆಲ್ಲ ನಾನು ಕುಕ್ಕರಲ್ಲಿ ಮತ್ತೆ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ 1 ಕಪ್ ಆಗೋಷ್ಟು ಬೆಲ್ಲವನ್ನು ಸೇರಿಸ್ಕೋಬೇಕು. ನಾನು ಯಾವ ಕಪ್ಲಿಂದ ಬೇಳೆಯನ್ನು ಮೆಜರ್ಮೆಂಟ್ ಮಾಡ್ಕೊಂಡಿದ್ದಿಲ್ಲ, ಅದೇ ಕಪ್ಲಿಂದ ಪ್ರತಿಯೊಂದು ತೊಗೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಫ್ರೆಂಡ್ಸ್, ಆದಷ್ಟು ಬೆಲ್ಲವನ್ನು ನಾವು ಕಪ್ಪಗಾಗಿರುವಂಥದ್ದು ತೊಗೊಳ್ಳಿ. ಯಾಕಂದರೆ ನ್ಯೂಸಲ್ಲಿ ತುಂಬಾ ಬರ್ತಾ ಇತ್ತು, ಬೆಲ್ಲದಲ್ಲಿ ಕೂಡ ಕಲರ್ ಸೇರಿಸ್ತಾ ಇದ್ದಾರೆ, ಸಕ್ಕರೆ ಸೇರಿಸ್ತಾ ಇದ್ದಾರೆ ಅಂದ್ಬಿಟ್ಟು. ಹಾಗಾಗಿ ನೀವು ಕಪ್ಪಗಾಗಿರುವಂಥ ಬೆಲ್ಲವನ್ನು ಯೂಸ್ ಮಾಡಿ. ನೋಡ್ತಾ ಇರ್ಬೋದು ಈಗ ಬೆಲ್ಲ ಹಾಕಿದ ಮೇಲೆ ಎಷ್ಟು ನೀರಾಗಿದೆ ಅಂದ್ಬಿಟ್ಟು. ಅದನ್ನು ನಾವು ಮಿಕ್ಸ್ ಮಾಡ್ತಾನೇ ಇರಬೇಕು. ಫ್ರೆಂಡ್ಸ್, ನೋಡಿದ್ರಲ್ಲ ಇದು ಎಷ್ಟು ನೀರಾಗಿತ್ತು. ಸೊ ನಾವು ಎಷ್ಟು ಚೆನ್ನಾಗಿ ಕುಕ್ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ಗಟ್ಟಿಯಾಗುತ್ತೆ. ಸೊ ನಾನು ಮಿಕ್ಸಿ ಜಾರಲ್ಲಿ ಹಾಕೋದೇ ಇಲ್ಲ, ಯಾಕಂದ್ರೆ ಇದರಲ್ಲಿ ಚೆನ್ನಾಗಿ ಮ್ಯಾಶ್ ಆಗಿಬಿಟ್ಟಿದೆ. ಹಾಗಾಗಿ ಇದು ಸ್ವಲ್ಪ ಹೊತ್ತು ತಣ್ಣಗಾಗೋವರೆಗೂ ಮಸಾಲೆಯನ್ನ ರೆಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ನಾನು ತುಂಬಾನೇ ಈಸಿಯಾಗಿ ನಮ್ಮ ಅಕ್ಕ ಮಾಡೋ ರೀತಿಯಲ್ಲಿ ನಾನು ಬದನೆಕಾಯಿ ಪಲ್ಯವನ್ನು ಮಾಡ್ತೀನಿ. ಸೊ ಇದು ಒಗ್ಗರಣೆ ಏನು ಕೊಡ್ಬೇಕಂತಿಲ್ಲ. ಶರ್ವಿಲ್ ಒಂದು 5 ನಿಮಿಷ ಸೌಂಡ್ ಕಮ್ಮಿ ಮಾಡೋ. ಬದನೆಕಾಯಿ ಪಲ್ಯಗೆ ನಾನು ಒಗ್ಗರಣೆ ಕೊಡೋದಿಲ್ಲ, ಹಾಗೆ ಪಲ್ಯ ಮಾಡ್ತೀನಿ. ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಸೊ ನಮ್ಮ ಅಕ್ಕ ತುಂಬಾ ಮಾಡ್ತಾರೆ ಈ ರೀತಿಯಾಗಿ, ತುಂಬಾ ಚೆನ್ನಾಗಾಗುತ್ತೆ. ಮೊದಲಿಗೆ ಬದನೆಕಾಯಿನ ವಾಶ್ ಮಾಡ್ಕೊಳ್ಳೋಣ. ನಾನೇನು ನೀರಲ್ಲಿ ಉಪ್ಪು ಹಾಕಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಬದನೆಕಾಯಿನ ಕಟ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಕಟ್ ಮಾಡ್ಕೋಬೋದು. ಆಮೇಲೆ ನೋಡಿ ಎಷ್ಟು ಎಳೆಯದಾಗಿದೆ ಬದನೆಕಾಯಿ. ಈ ರೀತಿ ಇದ್ರೆ ಬದನೆಕಾಯಿ ಎಣ್ಗಾಯಿ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಎಣ್ಗಾಯಿ ಮಾಡ್ಬೇಕಂದಾಗ ಸಿಗೋದಿಲ್ಲ. ಫ್ರೆಂಡ್ಸ್, ಮೊದಲಿಗೆ ನಾನು ಈ ಬಾಣಲಿಯಲ್ಲಿ ಬದನೆಕಾಯಿನ ಸೇರಿಸ್ಕೊತಾ ಇದ್ದೀನಿ. ಒಂದು 1/4 kg ಅಂತ. ನಂತರ ಇದಕ್ಕೆ ದೊಡ್ಡ ಗಾತ್ರದ 1 ಟೊಮೆಟೊ, ಈರುಳ್ಳಿ, ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಹಸಿಮೆಣಸಿನಕಾಯಿ, 1 ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ತೆಂಗಿನಕಾಯಿ. ಈಗ ರುಬ್ಬಿಟ್ಟಿರುವಂಥ ಮಸಾಲೆ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಕಲರ್ಗೋಸ್ಕರ ಇಲ್ಲಿ ಅರಿಶಿನ. ನೀವು ಹಸಿ ಖಾರ ಬೇಡ ಅಂದರೆ ಕೆಂಪು ಖಾರ ಕೂಡ ಸೇರಿಸ್ಕೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ.
ಫ್ರೆಂಡ್ಸ್, ಈಗ ನಾನು ಇದಕ್ಕೆ ಜೀರಿಗೆ ಪೌಡರ್ ಮತ್ತು ಸಬ್ಜಿ ಮಸಾಲವನ್ನು ಸೇರಿಸ್ತಾ ಇದ್ದೀನಿ. ಇದು ನಮ್ಮಕ್ಕ ಹಾಕೋದಿಲ್ಲ, ಸೊ ನಾನು ಹಾಕ್ತಾ ಇದ್ದೀನಿ. ಬೇಕಂದರೆ ಹಾಕೋಬೋದು, ಬೇಡಂದರೆ ಸ್ಕಿಪ್ ಮಾಡಿ. ಆದರೆ ನೀವು ಖಾರ ರುಬ್ಬುವಾಗ ಜೀರಿಗೆ ಹಾಕ್ಕೊಂಡು ರುಬ್ಕೋಬೇಕು. ನಾನೀಗೆಲ್ಲ ಇದನ್ನು ಕೂಡ ಸೇರಿಸಿ ನಂತರ ನಾನಿಲ್ಲಿ 1 ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕು ಎಷ್ಟು ಎಣ್ಣೆ ಸೇರಿಸ್ಬೋದು. ನಾನಿಲ್ಲಿ ಇದ್ರ ಜೊತೆ ಇನ್ನೊಂದು ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಒಂದ್ಸತಿ ಮಾಡಿ ನೋಡಿ. ನನಗೆ ಇದರಲ್ಲಿ ಕೆಂಪು ಖಾರದ್ದು ತುಂಬ ಇಷ್ಟ ಆಗುತ್ತೆ. ಹಸಿಮೆಣಸಿನ್ಕಾಯಿ ಬದಲಿ ನಾನು ಕೆಂಪು ಖಾರ ಹಾಕಿರ್ತೀನಿ, ಕೊಬ್ಬರಿ ಹಾಕೋದಿಲ್ಲ ಅದಕ್ಕೆ. ಸೊ ನಮ್ಮ ಮನೆಯವರಿಗೆ ಹಸಿ ಖಾರದ ಇಷ್ಟ ಅಂತ ನಾನು ಹಸಿ ಖಾರ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನ ಮುಚ್ಚಿಬಿಟ್ಟು ನಾವೀಗ ಗ್ಯಾಸ್ ಮೇಲೆ ಇಡಬೇಕು. ಇದು ಸ್ವಲ್ಪ ಹೊತ್ತ ಕುಕ್ ಆಗಿ ಅಲ್ಲಿವರೆಗೂ ಹಿಟ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ನಾನು ಇಲ್ಲಿ ಕಡದ್ ಮಾಡ್ಬಿಡ್ತೀನಿ. ಸೊ ಕೊನೆಯಲ್ಲಿ ಊಟ ಮಾಡೋ ಟೈಮಲ್ಲಿ ಸಾಂಬಾರು ಮಾಡೋದಾಯ್ತಲ್ಲ ಅಂದ್ಬಿಟ್ಟು. ಸೊ ಹೂರ್ಣ ಕೂಡ ತೆಂಗಾಗಿದೆ. ಹೂರ್ಣ ನಾನು ಇಲ್ಲಿ ರುಬ್ಕೋತಾ ಇಲ್ಲ, ಯಾಕಂದ್ರೆ ಬೇಳೆ ತುಂಬಾ ಸಾಫ್ಟ್ ಆಗಿ ಕುಕ್ಕರ್ ಇಟ್ಟು ಬೆಲ್ಲ ಹಾಕಿದ ಮೇಲೆ ಕೂಡ ನಾನು ಅದ್ರ ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ನಲ್ಲ, ಹಾಗಾಗಿ ಅದಕ್ಕೆ ಮಿಕ್ಸಿ ಹಾಕ್ಬೇಕಂತಾನೆ ಇಲ್ಲ, ಚೆನ್ನಾಗಿ ಅಲ್ಲಿ ಸಾಫ್ಟ್ ಆಗಿಬಿಟ್ಟಿದೆ. ಸೊ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಬೇಳೆ ಚೆನ್ನಾಗಿ ಕುಕ್ ಆದ್ರೆ ರುಬ್ಬೇಕು ಅನ್ನೋ ಟೆನ್ಷನ್ ಇರೋದಿಲ್ಲ. ಹೋಳಿಗೆ ಮಾಡುವಾಗ ನೋಡೋಣ, ಕೈಯಲ್ಲಿ ಏನಾದ್ರು ತುಂಬಾ ಬೇಳೆ ಅನ್ಸುತ್ತೆ ಮಿಕ್ಸಿ ಜಾರಲ್ಲಿ 1 ಸುತ್ತನ ಸುತ್ಕೋತೀನಿ, ಇಲ್ಲ ಅಂದ್ರೆ ಹಾಗೆ ಹೋಳಿಗೆ ಮಾಡ್ತೀನಿ. ಮೊದಲಿಗೆ ದೇವರಿಗೆ ನಾನು ಕಡುಬನ್ನ ಮಾಡ್ತೀನಿ. ಸೊ ಕಡುಬು ಅಥವಾ ಹೋಳಿಗೆ ಯಾವ್ದಾದ್ರು ಮಾಡ್ಬೋದು. ಬಟ್ ಏನೋ ನನಗೆ ನಮ್ಮ ಮನೆ ಆ ಕಡೆ ನನ್ನ ಗಂಡನ ಮನೆ ಕಡೆ ಒಬ್ರು ಪಕ್ಕದವರಂತೆ ಕಡುಬು ಮಾಡಬೇಕು ಅಂತ ಹೇಳಿದ್ರು, ಹಾಗಾಗಿ ನಾನು ಕಡುಬೆ ಮಾಡ್ತೀನಿ ದೀಪಾವಳಿ ಹಬ್ಬಕ್ಕೆ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಇದೆ, ಕಡುಬು ಪದ್ಧತಿ ಇದೆಯೋ, ಹೋಳಿಗೆ ಪದ್ಧತಿ ಇದೆಯೋ, ಯಾವುದಿದೆಯೋ ಅದನ್ನೇ ಮಾಡಿ. ಬಟ್ ಆದರೆ ಬೆಲ್ಲ ಮತ್ತು ಕಡಲೆಬೇಳೆ ತುಂಬಾನೇ ಶ್ರೇಷ್ಠ ದೇವರಿಗೆ, ಹಾಗಾಗಿ ಅದನ್ನೇ ಯೂಸ್ ಮಾಡಿಕೊಂಡು ಮಾಡಿ. ನಾನು ಅಡುಗೆ ರೆಡಿ ಮಾಡೋದ್ರಲ್ಲಿ 9:30 10 ಗಂಟೆ ಹತ್ತತ್ರನೇ ಆಯಿತು. ಬೆಳಗ್ಗೆ ನಾನು ಪಲಾವ್ ಮಾಡಿದ್ದೆ, ಯಾಕಂದರೆ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು. ಸೊ ಪಲಾವ್ ಮಾಡಿದ್ದೆ ಒಂದು ದೊಡ್ಡ ಕಥೆ ಅಂತ ಹೇಳ್ಬೋದು. ಯಾಕಾದರೆ ಇವತ್ತು ಪಲಾವ್ ಮಾಡಿದೆ ಅಂತ ಅಂದ್ಕೊಂಡೆ. ಸೊ ಪಲಾವ್ಲಿಂದ ಸ್ವಲ್ಪ ಇವತ್ತು ದಿನ ನಂದು ಕೆಟ್ಟನೇ ಹೋಯಿತು ಅಂತ ಅಂದ್ಕೋಬೋದು ಹಬ್ಬದ ದಿನ. ಸೊ ಮಾಡಿದ್ನೆಲ್ಲ ಮತ್ತು ಬಿಸಾಕಕ್ಕಂತೂ ಆಗೋದಿಲ್ಲ ಅಂದ್ಬಿಟ್ಟು ತಿನ್ಕೋಬೇಕಂತ. ಸೊ ಮಗನಿಗೆ ಮೊದಲಿಗೆ ಟಿಫಿನನ್ನು ಇಲ್ಲಿ ಕೊಡ್ತಾಯಿದ್ದೀನಿ. ಶರ್ವಿ, ನಿಂಗೆ ರಂಗೋಲಿ ಮುಟ್ಬೇಡ ಅಂತ ಹೇಳಿಲ್ಲ ನಾನು? ಮುಟ್ಬೇಡ್ದು ಮಗ, ಶಂಭು ಮಾಡುವವರೆಗೂ. ಟಚ್ ಮಾಡ್ತಾ ಇದ್ದ. ಓಕೆ, ಕುತ್ಕೊಂಡ್ಬಿಟ್ಟು ಪಲಾವ್ ತಿಂದು ಏನು ಮಾಡ್ತೀಯ ಈಗ? ಶಂಭು ಮಾಡಿ. ಓಕೆ, ಪಲಾವ್ ತಿನ್ನು. ನಾವು ಆಮೇಲೆ ಪಾಪ ನಾನು ಆಮೇಲೆ ತಿನ್ಕೋತೀವಿ. ಕೆಳಗೆ ಕುತ್ಕೋ. ನಾವು ಶಂಭು ಮಾಡ್ತೀವಿ. ನಂತರ ನಾನಿಲ್ಲಿ ಕಡುಬನ್ನು ಮಾಡ್ತಾಯಿದ್ದೀನಿ. ಹಿಟ್ಟೇನು ಉಳ್ಳಿ ಮಾಡ್ಕೊಂಡಿದ್ದೆಲ್ಲ ಅದನ್ನು ಈಗ ಹಿಟ್ಟಿನಲ್ಲಿ ಡಿಪ್ ಮಾಡಿಕೊಂಡು ಲಟ್ಟಿಸ್ಕೊತಾ ಇದ್ದೀನಿ. ಸೊ ಒಂದು ಪಲ್ಯ ಒಂದ್ಸತಿ ಚೆಕ್ ಮಾಡೋಣ ಅಂದ್ಬಿಟ್ಟು ಒಂದ್ಸತಿ ಚೆಕ್ ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ ನೀರು ಸೇರಿಸಿಲ್ಲ. ಸೊ ನೀವು ಬೇಕಂದರೆ ನೀರನ್ನು ಕೂಡ ಸೇರಿಸ್ಕೋಬೋದು. ಸೊ ನೀರು ಹಾಕ್ತಾ ಇದ್ರೇ ತುಂಬ ಚೆನ್ನಾಗಿ ಅನಿಸುತ್ತೆ. ಕೆಲವರಿಗೆ ಸ್ವಲ್ಪ ಬಿರಿಸಿದ್ರೇ ಬದನೆಕಾಯಿ ಪಲ್ಯ ತಿನ್ನೋಕ್ಕೆ ಇಷ್ಟ, ಕೆಲವರಿಗೆ ಹಣ್ಣಾಗಿ ಇದ್ದರೆ ತಿನ್ನೋಕ್ಕೆ ಇಷ್ಟ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಕುಕ್ ಮಾಡ್ಕೊಳ್ಳಿ. ಕಡುಬು ಮಾಡ್ಕೊಂಡಿರ್ತೀನಿ. ನಾನಿಲ್ಲಿ ದೊಡ್ಡ ಗ್ಯಾಸಿಂದ ಒಂದು ಚಪಾತಿ ಮಾಡ್ಕೊತಾ ಇದ್ದೀನಿ, ಬೇಗ ಬೇಗ ಆನ್ಲೆ ಅನ್ನೋ ಕಾರಣಕ್ಕೆ. ಒಂದೊಂದೇ ಉಳ್ಳಿ ಮಾಡ್ತಾ ಕೂತ್ಕೊಂಡ್ರೆ ತುಂಬಾನೇ ಟೈಮ್ ಹಿಡಿಯುತ್ತೆ. ಈಗ ಇಲ್ಲಿ ಹೂರ್ಣ ನೋಡ್ಬೋದು, ಸ್ವಲ್ಪ ಗಟ್ಟಿಯಾಗಿದೆ, ಅಂದರೆ ಒಂದೊಂದು ಕಾಳಿದಾವೆ ಅಷ್ಟೇ, ಆದರೆ ಕಡಿವಿಗೆ ನಡೆಯುತ್ತೆ. ಸೊ ಈ ರೀತಿ ನಿಮ್ಗೆ ಯಾವ ಗಾತ್ರದ ಹೂರ್ಣ ಬೇಕಲ್ಲ ಆ ರೀತಿ ಮಾಡ್ಕೊಳ್ಳಿ. ಮುಷ್ಟಿ ರೀತಿಯಲ್ಲಿ ಮಾಡಿಕೊಂಡು ಈ ರೀತಿ ಸೈಡ್ಗೆ ಇಡ್ತಾ ಹೋಗೋಣ. ಫ್ರೆಂಡ್ಸ್, ಈಗ ನೀರನ್ನು ತಗೊಂಡು ಸ್ವಲ್ಪ ಈ ರೀತಿ ದಂಡಿಗೆ ನೀರನ್ನು ಹಚ್ಕೋಬೇಕು. ನೋಡಿ, ಈ ರೀತಿ 4 ನಾವು ಒಂದೇ ಸತಿ ಮಾಡ್ಬೋದು. ಸೊ ನಾನು ನಿಮಗೆ ತೋರಿಸೋಕೆ ಇಟ್ಟಿದ್ದೆ. ಈ ನೀರು ಹಚ್ಚಿರ್ತೀವಲ್ವಾ, ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ಚಾಕುಲಿ ಅಥವಾ ಈ ರೀತಿ ಕಟರ್ಲಿಂದ ನಾವು ಇದನ್ನು ಕಟ್ ಮಾಡ್ಕೋಬೇಕು. ನೋಡಿ, ಎಷ್ಟು ದೊಡ್ಡ ಬೇಕಲ್ಲ ಅಷ್ಟು ದೊಡ್ಡ ಮಾಡ್ಕೋಬೋದು. ನಾವು ನೀರು ಹಚ್ಚಿ ಈ ರೀತಿ ಪ್ರೆಸ್ ಮಾಡೋದ್ರಿಂದ ತುಂಬ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ.
ಫ್ರೆಂಡ್ಸ್, ಇಲ್ಲಿ ಎಣ್ಣೆ ಕಾದಿಲ್ಲ ಅಂತ ಸ್ವಲ್ಪ ಹಿಟ್ಟಾಕಿ ನೋಡ್ತೀನಿ, ಮೇಲೆ ಬರಬೇಕಿದು. ಎಣ್ಣೆ ಕಾದಿದೆ ಫ್ರೆಂಡ್ಸ್. ಈಗ ಸ್ಲೋಲಿಯಾಗಿ ಒಂದೊಂದಾಗಿ ಬಿಡೋಣ ಕಡಬು. ಸೊ ಬೇಕಾದರೆ ಮೈದಾ ಹಿಟ್ಟಿನಿಂದ ಕೂಡ ಮಾಡ್ಬೋದು. ಸೊ ಗೋಧಿ ಹಿಟ್ಟಿನಿಂದ ಕೂಡ ತುಂಬ ಚೆನ್ನಾಗಾಗುತ್ತೆ. ನೋಡಿ ಉಪ್ತಾ ಇದ್ದಾವಲ್ಲ, ನಾನು ಯಾವುದೇ ರೀತಿ ಸೋಡಾ ಏನೂ ಹಾಕಿಲ್ಲ. ಸ್ವಲ್ಪ ಹಿಟ್ಟು ಜಾಸ್ತಿ ಹಚ್ಚಿದೆ ಅನ್ಕೋತೀನಿ, ಹಾಗಾಗಿ ಎಣ್ಣೆಯಲ್ಲಿ ಹಿಟ್ಟು ಬಿಡ್ತಾ ಇದೆ. ಈ ರೀತಿ ಕಲರ್ ಚೇಂಜ್ ಆದಮೇಲೆ ಒಂದೊಂದಾಗಿ ತೆಗೆದು ನಾನು ಸೈಡ್ ಇಡ್ತಾ ಇದ್ದೀನಿ. ನಾವು ಎಷ್ಟೇ ಬೇಗ ಎದ್ದು ಕೆಲಸ ಮುಗಿಸ್ಕೋಬೇಕಂದ್ರೂ ಕೂಡ ಒಂದೊಂದು ಆಗೋದೇ ಇಲ್ಲ. ಯಾಕಂದರೆ ಅದು ಹೆಂಗೆ ಟೈಮ್ ಹೋಗುತ್ತೆ ಗೊತ್ತೇ ಆಗೋದಿಲ್ಲ ಹಬ್ಬದಲ್ಲಿ ಅಂತೂ. ಸೊ ಆಮೇಲೆ ಕಡಬೆಲ್ಲ ಮಾಡಿಕೊಂಡು ನಂತರ ಇಲ್ಲಿ ಪೂಜೆಗೆ ಕೂಡ ರೆಡಿ ಮಾಡಿಕೊಂಡೆ. ಸೊ ಪೂಜೆ ಎಲ್ಲ ಪೂರ್ತಿ ಮುಗಿಸ್ಕೊಂಡೆ. ಸೊ ಇನ್ನೂ ಅಡುಗೆ ಮಾಡಬೇಕಿತ್ತು. ಸೊ ಪೂಜೆ ಟೈಮ್ ಆಗುತ್ತೆ ಅಂತ ಅಡುಗೆ ಮುಗಿಸ್ಕೊಂಡೆ. ಮೊದಲು ಪೂಜೆ ಮುಗಿಸ್ಕೊಂಡೆ. ಮಾಡುತ್ತೆ, ಮಳೆ ಬರ್ತಾ ಇದೆ ನೋಡಿಲಿ, ಮಳೆ ಶುರು ಆಯಿತು. ಮಳೆ ಸಿಕ್ಕಾಪಡೆ ಬರ್ತಾ ಇದೆ. ಸೊ ನಮ್ಮ ಮಗ ಪಟಾಕಿ ಹಚ್ಬೇಕಂದ. ಸೊ ಪಟಾಕಿಗೆ ಮಳೆನೇ ಬಂತು. ಕಾಣ್ತಿದ್ಯಾ? ಎಷ್ಟು ಆಸೆ. ನಮ್ಮ ಉತ್ತರ ಕನ್ನಡ ಕಡೆ ಎಲ್ಲ ಮೇನಾಗಿ ಬದನೇಕಾಯಿ ಪಲ್ಯ, ಅನ್ನ, ಹಪ್ಪಳ, ನಂತರ ಕಡುಬು ಅಥವಾ ಹೋಳಿಗೆ, ತುಪ್ಪ ಅವೆಲ್ಲ ನೈವೇದ್ಯಕ್ಕೆ ಇಡ್ತಾರೆ. ಸೊ ನಾನು ಕೂಡ ಹಾಗೆ ಇಟ್ಟೆ, ಆದರೆ ಬಜ್ಜಿ ಒಂದು ಮಿಸ್ ಆಯಿತು. ಫ್ರೆಂಡ್ಸ್, ನಾನಿಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಜೀರಿಗೆ, ಕರಿಬೇವಿನ ಸೊಪ್ಪು, ನಂತರ ಟೊಮೆಟೊನ ಇಲ್ಲಿ ಹುರ್ಕೊಂಡಿದ್ದೀನಿ. ಸೊ ಲೈಟ್ ಆಗ್ತಾಯಿದೆ ಅಂದ್ಬಿಟ್ಟು ಹಾಗೆ. ಅಂದರೆ ತುಂಬ ಸತಿ ನಾನು ಕಠಿಣ ಸಾಂಬಾರ್ದು ವಿಡಿಯೋ ಹಾಕಿದ್ನಲ್ಲ, ಪದೇ ಪದೇ ಅದೇನು ಕಠಿಣ ಸಾಂಬಾರು ವಿಡಿಯೋ ಹಾಕೋದು ಅಂತ ಹೇಳ್ಬಿಟ್ಟು ಕೆಳಗಡೆ ಲಿಂಕನ್ನು ಕೊಟ್ಟಿದ್ದೀನಿ, ಬೇಕಾದ್ರೆ ಪೂರ್ತಿ ವಿಡಿಯೋದು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಮಸಾಲೆ ರುಬ್ಬಿದನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ನನಗೆ ಹುಳಿಗೋಸ್ಕರ ಹುಣಸೆ ಹಣ್ಣಿನ ರಸವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೊ ಈ ಸಾಂಬಾರು ಸ್ವಲ್ಪ ಹುಳಿ ಸಿಹಿಯಾಗಿದ್ರೇ ತುಂಬ ಚೆನ್ನಾಗಿ ಅನಿಸುತ್ತೆ. ಹುಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಂತರ ನಾನಿಲ್ಲಿ ಹೆಸರುಬೇಳೆ ಕೂಡ ನೆನೆಯೋಕ್ಕಿಟ್ಟಿದ್ದೆ. ಸೊ ಹೆಸರುಬೇಳೆ ಕೂಡ ಚೆನ್ನಾಗಿ ನೆಂದಿದ್ದಾವೆ. ಸೊ ನೀರೆಲ್ಲ ಸಪ್ರೇಟ್ ಮಾಡಿಕೊಂಡು ನಂತರ ಇದಕ್ಕೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳಿ. ನಂತರ ಕ್ಯಾರೆಟನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಸೌತೆಕಾಯಿದು ಬೀಜವನ್ನು ತೆಗೆದುಬಿಟ್ಟು ಇಲ್ಲಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ಸ್ವಲ್ಪನೇ ಉಪ್ಪು ಮತ್ತು ಕಾಳು ಮೆಣಸಿನ ಪೌಡರನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಕಾಳು ಮೆಣಸಿನ ಪೌಡರ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಕೋಸಂಬರಿಯಲ್ಲಿ. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಂದರೆ ನೀವು ಸ್ವಲ್ಪ ಒಗ್ಗರಣೆ ಮಾಡ್ಕೋಬೋದು, ಇಲ್ಲ ಅಂದರೆ ಹಾಗೆ ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿ ಅನಿಸುತ್ತೆ. ಕರೆಂಟ್ ಹೋಗ್ತಾ ಇದೆ, ಮಳೆ ಬರ್ತಾ ಇದೆ ಅಂದ್ಬಿಟ್ಟು. ಸೊ ಯಾವಾಗ ಬಂದು ಗೊತ್ತಿಲ್ಲ ಕರೆಂಟು, ಹಾಗಾಗಿ ಕತ್ಲಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಮಾಡೋದು, ಒಂದೊಂದು ಸತಿ ಈ ರೀತಿ ಆಗ್ಬಿಡುತ್ತೆ. ಏನೋ ಅನ್ಕೋತೀವಿ ಬೇಗ ಬೇಗ ವಿಡಿಯೋ ಮಾಡಬೇಕು, ಬೇಗ ನಿಲ್ಲಿಸ್ಬೇಕು ಅಂದ್ಬಿಟ್ಟು. ಬಟ್ ಈ ಕರೆಂಟ್ಗೋಸ್ಕರ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. ಸೊ ಹಾಗಾಗಿ ಸೊ ಇಲ್ಲಿ ಕಟ್ಟಿಂಗ್ ಸಾರಿಗೆ ಕುದೀತಾ ಇದೆ. ಉಪ್ಪನ್ನು ಹಾಕಿ ಒಗ್ಗರಣೆ ಕೊಡಬೇಕು. ನಂತರ ಬಜ್ಜಿ ಅಂತೀವಲ್ಲ, ಏನು ಕಡಲೆ ಹಿಟ್ಟಿಂದು ಬಜ್ಜಿ ಮಾಡ್ತೀವಲ್ಲ, ಗುಂಡು ಬಜ್ಜಿ, ಅದನ್ನು ಮಾಡಿದ್ರೆ ಮುಗಿಯುತ್ತೆ ಹಬ್ಬದ ಅಡುಗೆ. ಸೊ ಅದು ಕೂಡ ತೋರಿಸ್ಬೇಕಂದ್ರೆ ಸೊ ಕರೆಂಟು ಇತ್ತು. ಸೊ ಕತ್ಲಲ್ಲಿ ಅಷ್ಟು ಸರಿಯಾಗಿ ಕಾಣೋದಿಲ್ಲ ವಿಡಿಯೋ, ಹಾಗಾಗಿ ಕಿಟಕಿ ಹತ್ರ ಬಂದು ಬೆಳಕಲ್ಲಿ ನಿಂತು ಹಚ್ಕೊಂಡು ಬಾ. ಈ ಕಡೆ ಹೋಗು, ಹಚ್ಕೊಂಡು ಬಾ. ವೇಟ್ ವೇಟ್ ವೇಟ್. ಹಾಂ ಹಾಂ ಹಾಂ, ಹಿಂಜರು ಮೂರೆ ತಲೆದ್ರೆ ರಿಂಗ್ ಮಾಡಿಬಿಡ.
ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಫ್ರೆಂಡ್ಸ್. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಪ್ರೆಸ್ ಮಾಡಿ ನಾವು ಮಾಡ್ತಾ ಇರೋದು ಪ್ರತಿಯೊಂದು ವೀಡಿಯೋ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹಾಗೆ ನೋಡಿ, ಬೆಳಗ್ಗೆ ಎಲ್ಲ ವಾಶ್ ಮಾಡಿದ್ದೆ, ಮತ್ತೆ ಮಳೆ ಬಂತು, ಎಲ್ಲ ಗಲೀಜಾಗ್ಬಿಡ್ತು ಅಂತ ಮತ್ತೊಂದು ಸತಿ ವಾಶ್ ಮಾಡ್ತಾ ಇದ್ದೀನಿ. ಮಳೆ ಕೂಡ ಹಾಗೆ ಕಾಡ್ತಾ ಇದೆ ಇವತ್ತು. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಸೊ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್.